ಫೈನಾನ್ಸ್ಗಳ ಕಿರುಕುಳ ತಪ್ಪಿಸಿ ರೈತ ಮಹಿಳೆಯರ ಮಾಂಗಲ್ಯ ಉಳಿಸುವಂತೆ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರದ ಜೊತೆಗೆ ತಾಳಿ ರವಾನಿಸುವ ಮೂಲಕ ರಾಜ್ಯ ರೈತ ಸಂಘದ ರಾಣೆಬೆನ್ನೂರು ತಾಲೂಕು ಘಟಕದಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು. ಇತ್ತೀಚಿನ ದಿನಗಳಲ್ಲಿ ರಾಣೆಬೆನ್ನೂರು ತಾಲೂಕಿನಾದ್ಯಂತ ಕೆಲ ಫೈನಾನ್ಸ್ಗಳು ಲೋನ್ ಕೊಟ್ಟು ದುಪ್ಪಟ್ಟು ಬಡ್ಡಿ ವಸೂಲಿ ಮಾಡುತ್ತಿದ್ದಾವೆ. ಸಂಜೆ ವೇಳೆ ರಾತ್ರಿ ಮನೆಯ ಮುಂದೆ ಸಾಲ ಬಡ್ಡಿ ಕಟ್ಟುವಂತೆ ಕುಟುಂಬದವರನ್ನ ಅವಮಾನಗೊಳಿಸುತ್ತಾ ಮನೆ ಬೀಗ ಹಾಕುತ್ತವೆ, ಹರಾಜು ಮಾಡುತ್ತೇವೆ ಅಂತ ಗೂಂಡಾವರ್ತನೆ ಮಾಡ್ತಾ ಇದ್ದಾರೆ ಅಂತ ದೂರಿದ್ದಾರೆ. ಜನವರಿ 16ರಂದು ರಕ್ತದ ಮಡುವಿನಲ್ಲಿದ್ದಂಥ ಸೈಫ್ ಅವರನ್ನ ನಸುಕಿನ 3:30 ಸುಮಾರಿಗೆ ಆಟೋದಲ್ಲೇ ಲೀಲಾವತಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿತ್ತು. ಜನವರಿ 21ರಂದು ಆಸ್ಪತ್ರೆಯಿಂದ ಬಿಡುಗಡೆಯಾಗುವ ಮುನ್ನ ಸೈಫ್ ಅವರು ಆಟೋ ಚಾಲಕ ಭಜನ್ ಸಿಂಗ್ ರಾಣಾ ಅವರನ್ನ ಕರೆಸಿಕೊಂಡು ಭೇಟಿಯಾಗಿ ಕೃತಜ್ಞತೆಯನ್ನ ಸಲ್ಲಿಸಿದ್ರು. ರಾಣಾ ಅವರನ್ನ ಸೈಫ್ ತಬ್ಬಿಕೊಂಡು ಧನ್ಯವಾದವನ್ನು ಸಲ್ಲಿಸಿದ ಚಿತ್ರಗಳು ಬುಧವಾರ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿವೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹಾಗೂ ರಾಜ್ಯ ಸರ್ಕಾರದ ನಡುವಿನ ಮುನಿಸು ಮತ್ತೆ ಮುಂದುವರೆದಿದೆ. ಕರ್ನಾಟಕ ಸರ್ಕಾರದ ವಿವಿಧ ನಿರ್ಧಾರಗಳಿಗೆ ಮತ್ತೆ ರಾಜ್ಯಪಾಲರ ಅಸಮ್ಮತಿ ಸೂಚಿಸಿದ್ದಾರೆ. 9 ವಿಧೇಯಕಗಳಿಗೆ ರಾಜ್ಯಪಾಲರು ಅಂಕಿತ ಹಾಕಿಲ್ಲ. ಗ್ರಾಮೀಣಾಭಿವೃದ್ಧಿ, ಚಾಣಕ್ಯ ವಿವಿ, ಮೂಡಾ ಬಿಲ್ ವಾಪಸ್ ಕಳಿಸಿದ್ದಾರೆ. ಅಮೆರಿಕದ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಆಡಳಿತವು ಭಾರತದೊಂದಿಗಿನ ದ್ವಿಪಕ್ಷೀಯ ಸಂಬಂಧ ಸುಧಾರಣೆಗೆ ಪ್ರಾಥಮಿಕ ಆದ್ಯತೆ ನೀಡುವುದು ಸ್ಪಷ್ಟವಾಗಿದೆ ಅಂತ ಭಾರತದ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಹೇಳಿದ್ದಾರೆ. ವಾಷಿಂಗ್ಟನ್ ಡಿಸಿಯಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಎಸ್ ಜೈಶಂಕರ್, ನಮ್ಮ ಹಿತಾಸಕ್ತಿಗಳು ಜಾಗತಿಕ ಒಳಿತನ್ನ ಬಯಸುತ್ತವೆ ಅಂತ ಹೇಳಿದ್ದಾರೆ. ಭಾರತ ಅಮೆರಿಕ ನಡುವಿನ ರಾಜತಾಂತ್ರಿಕ ಸಂಬಂಧ ಐತಿಹಾಸಿಕವಾಗಿ ಗರಿಷ್ಠ ಮಟ್ಟಕ್ಕೆ ಏರಲಿದೆ ಎಂಬ ಭರವಸೆ ಇರುವುದಾಗಿ ಜೈಶಂಕರ್ ಇದೇ ವೇಳೆ ಹೇಳಿದ್ದಾರೆ.